ನೋಡು, ಮದುವೆಗೆ ಬರೋದೇ ಹುಡುಗಿ ನೋಡೋದಕ್ಕೆ. ಆ ಹೌದು, ಹುಡುಗಿ ಸಿಗ್ತಾಳೆ ಅಂತ್ಯಾ? 100% ಮಗ. ಯಾವಾಗಲೂ ಸೀರಿಯಸ್ ಆಗಿರ್ಬೇಕು. ಅಲ್ಲ, ಇಷ್ಟು ಸೀರಿಯಸ್ ಅಲ್ಲ ಕಣ ನಗು. ಕಿರಳು ಕಣ. ಬಾರಲೇ ನಾನು ಹೇಳಿದ್ರು ನಿನಗೆ ಡೀಸೆಂಟ್ ಆಗಿ ಗಾಂಭೀರ್ಯವಾಗಿರುವಂತ. ಈ ತರ ಪೊಳ್ಳಾಗಾಡ್ತಾ ಇದ್ರೆ ಯಾವ ಹುಡುಗಿ ಮನೆಯವ್ರು ನೋಡ್ತಾರೆ ನಿನ್ನ? ಮದುವೆ ಮನೆಯಲ್ಲಿ ಹುಡುಗಿ ಮನೆಯವರು ನಿನ್ನ ಯಾವ ರೂಪದಲ್ಲಿ ಬೇಕಾದ್ರೂ ನೋಡ್ತಾ ಇರ್ಬೋದು. ಡೀಸೆಂಟ್ ಆಗಿರ್ಬೇಕು, ಎಲ್ಲಾರ ಜೊತೆನು ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿರ್ಬೇಕು, ಆಯ್ತಾ? ಯಾರು ಸಿಕ್ಕಿದ್ರು ಇಗ್ನೋರ್ ಮಾಡಬಾರ್ದು, ಆಯ್ತಾ? ವೆರಿ ಗುಡ್ ಕಣ. ಲೋ ಬಾರೋ, ಇಲ್ಲಿ ನಿನ್ ಮದ್ವೆ ಜವಾಬ್ದಾರಿ ನನಗೆ ವಹಿಸ್ಕೊಟ್ಬಿಟ್ಟಿದಾರೆ ಕಣೋ. ಇದೊಂದನ್ನಾದ್ರೂ ನೀಟಾಗಿ ನಿರ್ವಹಿಸ್ಕೊಡೋ ಪ್ಲೀಸ್ ಕಣೋ. ಬೇಡ ಕಣೋ, ನಾರ್ಮಲ್ ಆಗಿರೋ ಪ್ಲೀಸ್ ಕಣೋ. ಸರಿ ಸರಿ. ಅಮ್ಮ ದೇವ್ರೇ, ಚಾಮುಂಡಮ್ಮ ಕಾಪಾಡಮ್ಮ. ನೆಟ್ಟಿಗೆ ಬರಲಿ ಯಾಕೋ ಇಷ್ಟೊಂದು ಸೀರಿಯಸ್ ಬೇಡ ಕಣ, ಆರಾಮಾಗಿ ಹೋಗುವ. ಅಯ್ಯೋ, ಇವನು ಅಟ್ಟಾಸ ನೋಡಕ್ ಆಗ್ತಲ್ಲ, ನನ್ನ ಕಣ್ಣಾರು ಕಿತ್ಕೋಬಾರ್ದ ದೇವ್ರೆ. ಲೋ ಚೇತು, ಯಾವ ಒಬ್ಬನಿಗೆ ಹುಚ್ಚನೇ ಹೊಡೆದಂಗೆ ಹೊಡಿತಾರಂತೆ ಕಣೋ. ಮದುವೆ ಮನೆ ಅದನ್ನ ಆಚೆ ಕಡೆ ಬಂದ್ಬಿಟ್ಟಿದ್ದಾನಂತೆ. ಓ ನೋಡ್ ಚೇತು, ಹೆಣ್ಣಿನ ಕಡೆಯವರು ಮಫ್ತಿಲಿ ಇರ್ತಾರೆ, ಯಾರೇ ಕಂಡ್ರು ಚೆನ್ನಾಗಿ ಮಾತಾಡ್ಸ್ಬೇಕು, ಆಯ್ತಾ? ಅವನ್ನ ನೀ ಕರ್ಕೊಂಡ್ ಬಂದಿದ್ದ? ನನ್ಗೇನೋ ಗೊತ್ತು, ಅವ್ರು ಯಾರೋ ಹೆಣ್ಣಿನ ಕಡೆಯವರು ಮಫ್ತಿಲ್ ಬಂದಿರ್ಬೇಕು ಅಂತ ಅನ್ಕೊಂಡೆ. ನನ್ನ ಮಗನೇ, ನಿಮ್ಮಂತವ್ರು ಇಟ್ಕೊಂಡು ಹೆಂಗೋ ಜೀವನಲ್ಲಿ